ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ತುಂಬ ಕಡಿಮೆ ಸಮಯದಲ್ಲಿ ಜಸ್ಟ್ 30 ಮಿನಿಟ್ಸಲ್ಲಿ ಕುಕ್ಕರ್ನಲ್ಲಿ ರುಚಿಯಾದ ಚಿಕನ್ ಬಿರಿಯಾನಿ ಮಾಡೋ ಈಸಿ ಮೆಥಡ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಹೊಸ್ದಾಗಿ ಅಡುಗೆ ಕಲಿಯೋರಿಗೆ ಮತ್ತು ಬ್ಯಾಚುಲರ್ಸ್ಗೆ ಇದು ಬೆಸ್ಟ್ ರೆಸಿಪಿ ಅಂತಲೇ ಹೇಳ್ಬೋದು. ವಿಡಿಯೋ ಕೊನೆವರೆಗೂ ನೋಡಿ, ಎಲ್ಲೂ ಸ್ಕಿಪ್ ಮಾಡಿಬಿಡಿ. ಈಗ ನಾನೊಂದು ಜಾರ್ಗೆ ಒಂದು 10 ಹಸಿಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ನೀವು ಬೇಡ ಅಂದರೆ ಇನ್ನೂ ಕಮ್ಮಿ ಹಾಕ್ಕೊಬೋದು. ನಾನಿಲ್ಲಿ 2 ಗೆಡ್ಡೆ ಬೆಳ್ಳುಳ್ಳಿ ತಗೊಂಡಿದ್ದೀನಿ. ಬೆಳ್ಳುಳ್ಳಿಲಿ ಅರ್ಧ ಭಾಗದಷ್ಟು ಶುಂಠಿ ತಗೊಬೇಕು. ಇಲ್ಲಿ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ. ಇಲ್ಲಿ 1 ಹಿಡಿಯಷ್ಟು ಪುದೀನ ಹಾಕ್ಕೊತಾ ಇದ್ದೀನಿ. ಪುದೀನ ಜಾಸ್ತಿ ಹಾಕ್ಕೊಳ್ಳಿ ಸ್ವಲ್ಪ. ಇಲ್ಲಿ ಮೇಯ್ನು ನಾನು ಯಾಲಕ್ಕಿ 2 ಹಾಕ್ಕೊತಾ ಇದ್ದೀನಿ. ಇದು ರುಬ್ಬಿ ಹಾಕೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿ ಕೊಡುತ್ತೆ. ಈಗ ಇದನ್ನ ಪೇಸ್ಟ್ ಮಾಡ್ಕೊಂಡು ಬರೋಣ. ನೋಡ್ತಾ ಇರ್ಬೋದು, ತುಂಬಾ ತರಿಯಾಗೂ ಅಲ್ಲ, ತುಂಬಾ ಫೈನ್ ಪೇಸ್ಟು ಅಲ್ಲ, ಮೀಡಿಯಮ್ ಆಗಿ ನೀವು ರುಬ್ಕೊಳ್ಳಿ. ನೋಡ್ತಾ ಇರ್ಬೋದು, ಈ ತರ ಪೇಸ್ಟ್ ಮಾಡ್ಕೊಂಡಿದೀನಿ. ಈಗ ಒಂದು ಕುಕ್ಕರ್ಗೆ ಬಿಸಿ ಇಟ್ಕೊಂಡು ಇವಾಗ ನಾನು 3 ಟೇಬಲ್ ಸ್ಪೂನ್ ಆಯಿಲ್ ಹಾಕೊಂಡು 2 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕೊಂತ ಇದ್ದೀನಿ. ಇವಾಗ ನಾನು ಸ್ಪೈಸಸ್ ಎಲ್ಲ ಹಾಕೊಂತ ಇದ್ದೀನಿ. ಮಾಮೂಲಿ ಏನ್ ಹಾಕೊಂತಿರೋ ಬಿರಿಯಾನಿಗೆ ಅದೆಲ್ಲ ಹಾಕೊಬಹುದು. ಇವಾಗ ನಾನು ಒಂದು ಮೀಡಿಯಂ ಸೈಜ್ ಈರುಳ್ಳಿನ ಹಾಕೊಂತ ಇದ್ದೀನಿ, ಉದ್ದಕ್ಕೆ ಹೆಚ್ಕೊಂಡಿರೋದನ್ನ. ಈಗ ಅದೊಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಅದು ಬ್ರೌನ್ ಶೇಡ್ ಟರ್ನ್ ಆಗಬೇಕು. ಅದು ಫ್ರೈ ಆದ ನಂತರ ನಾನಿಲ್ಲಿ ಒಂದು ಸ್ವಲ್ಪ ಪುದೀನ ಹಾಕೊಂತ ಇದ್ದೀನಿ. ಜಾಸ್ತಿ ಏನು ಬೇಡ, ಒಂದು ಸ್ವಲ್ಪ ಹಾಕೊಳ್ಳಿ. ಈಗ ಅದನ್ನ ಫ್ರೈ ಮಾಡ್ಕೊಂಡಾದ್ಮೇಲೆ ಇವಾಗ ನಾವು ರುಬ್ಕೊಂಡಿರೋ ಅಂತ ಮಸಾಲೆ ಸೇರಿಸ್ಕೊಳ್ಳೋಣ. ಮಸಾಲೆ ಫಸ್ಟೇ ಚೆನ್ನಾಗಿ ಹಸಿ ವಾಸನೆ ಹೋಗೋ ಥರ ಒಂದು 2 ರಿಂದ 3 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಆ ಹಸಿ ಸ್ಮೆಲ್ ಇರಲ್ಲ. ಇವಾಗ ನಾನು ಮಸಾಲಾ ಐಟಮ್ಸ್ಗಳು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇವಾಗ ಒಂಚೂರು ಅರಿಶಿನ ಪುಡಿ ಹಾಕ್ಕೊತಾ ಇದ್ದೀನಿ. ಈಗ 1 ಟೇಬಲ್ ಸ್ಪೂನ್ ಗರಂ ಮಸಾಲ ಹಾಕ್ಕೊತಾ ಇದ್ದೀನಿ. 1 ಟೇಬಲ್ ಸ್ಪೂನು ಧನಿಯಾ ಪುಡಿ ಹಾಕ್ಕೊತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರು, 1 ಟೇಬಲ್ ಸ್ಪೂನ್ ಅಷ್ಟು ಬಿರಿಯಾನಿ ಮಸಾಲ ಹಾಕೋತಾ ಇದ್ದೀನಿ. ಇಷ್ಟ ಇದ್ರೆ ಹಾಕೋಬಹುದು, ಇಲ್ಲಾಂದ್ರೆ ಸ್ಕಿಪ್ ಮಾಡಿ ಬಿರಿಯಾನಿ ಮಸಾಲಾನ. ಇಲ್ಲಿ ನಾನು ಸ್ಮಾಲ್ ಸೈಜ್ ಟೊಮೊಟೊ ತಗೋತಾ ಇದ್ದೀನಿ. ನೀವು ತುಂಬಾ ಚಿಕ್ಕ ಟೊಮೊಟೊ ಯೂಸ್ ಮಾಡಿ, ಬಿರಿಯಾನಿಗೆ ಅಷ್ಟು ಚೆನ್ನಾಗಿರಲ್ಲ. ನನಗೇನೋ ಅಷ್ಟು ಇಷ್ಟ ಆಗಲ್ಲ ಟೊಮೊಟೊ ಹಾಕೋದು. ಅದು ತುಂಬಾ ಚಿಕ್ಕದು ಹಾಕೊಂತ ಇದ್ದೀನಿ. ಈಗ ಅದನ್ನೆಲ್ಲ ಒಂದ್ಸರಿ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಇದು ಎಣ್ಣೆ ಬಿಟ್ಕೊಂಡು ಬರಬೇಕು, ಆ ಥರ ಫ್ರೈ ಮಾಡ್ಕೊಳ್ಳೋಣ. ನೋಡ್ತಾ ಇರ್ಬೋದು, ಇಲ್ಲಿ ನೀಟಾಗಿ ಎಣ್ಣೆ ಬಿಟ್ಟಿದೆ. ಇವಾಗ ನಾನು ಚಿಕನ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ತೋರಿಸ್ತಾ ಇರೋದು ಅರ್ಧ ಕೆಜಿ ಚಿಕನ್ಗೆ. ಈಗ ಚಿಕನ್ನ ಚೆನ್ನಾಗಿ ಒಂದು 2 ರಿಂದ 3 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಮಸಾಲೆ ಎಲ್ಲ ಹೊಂದ್ಕೊಬೇಕು ಚಿಕನ್ಗೆ. ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ ನಂತರ ಈಗ ಇದಕ್ಕೆ ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳೋಣ. ಉಪ್ಪು ನೀವು ಫಸ್ಟೇ ಮಸಾಲೆಗೂ ಮತ್ತೆ ಚಿಕನ್ಗೆ ಫಸ್ಟ್ ಉಪ್ಪು ಹಾಕೋದ್ರಿಂದ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ, ಉಪ್ಪು ಹಿಡಿಯುತ್ತೆ. ಇವಾಗ ನಾನು 1 ಕಪ್ ಅಷ್ಟು ಮೊಸರು ಹಾಕೊಂತ ಇದ್ದೀನಿ. ಮೇನ್ ಇಂಗ್ರೀಡಿಯೆಂಟ್ ಏನಂದ್ರೆ ಮೊಸರು. ಚಿಕನ್ ಜ್ಯೂಸಿಯಾಗಿ ಇರಬೇಕು ಅಂತಂದ್ರೆ ಚಿಕನ್ ಬಿರಿಯಾನಿಲಿ ಮೊಸರು ಆ್ಯಡ್ ಮಾಡ್ಕೊಬೇಕು. ಮೊಸರು ಹಾಕೋದ್ರಿಂದ ಏನಾಗುತ್ತೆ, ಚಿಕನ್ ಸಾಫ್ಟ್ ಆಗಿರುತ್ತೆ. ಇವಾಗ ಒಬ್ಬೊಬ್ರು ಲೈಕ್ ಮಾಡಲ್ಲ ಚಿಕನ್ ಪೀಸು ಬಿರಿಯಾನಿಲಿ. ಸೊ ಇವಾಗ ಮೊಸರು ಯೂಸ್ ಮಾಡಿದ್ರೆ ಚಿಕನ್ ಪೀಸು ತುಂಬಾ ಜ್ಯೂಸಿಯಾಗಿ ಬೆಂದ್ಕೊಳ್ಳುತ್ತೆ. ಈಗ ಎಣ್ಣೆ ಬಿಟ್ಕೊಂಡು ಬಂದಿದೆ, ನೋಡ್ತಾ ಇರ್ಬೋದು. ಇವಾಗ ಉಪ್ಪು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಫಸ್ಟೇ ನೀವು ಒಗ್ಗರಣೆಲೇನೆ ಉಪ್ಪು ಹಾಕೊಂಡ್ಬಿಟ್ರೆ ಚಿಕನ್ ಬಿರಿಯಾನಿಲಿ ಪೀಸ್ಗಳಿಗೆ ಉಪ್ಪು ಚೆನ್ನಾಗಿ ಹಿಡಿಯುತ್ತೆ, ಹೊಂದ್ಕೊಂಡಿರುತ್ತೆ. ಅದರಿಂದ ಫಸ್ಟೇ ಉಪ್ಪು ಹಾಕೊಂಡ್ಬೇಕು ಮಸಾಲೆಗೂ ಚಿಕನ್ಗೂ. ಈಗ ನೀಟಾಗಿ ಒಂದು 2 ರಿಂದ 3 ನಿಮಿಷ ನಾವು ಫ್ರೈ ಮಾಡ್ಕೊಳ್ಳೋಣ. ಈಗ ಅರ್ಧ ಇದ್ರಲ್ಲೇ ಒಗ್ಗರಣೆಲೇನೆ ಚಿಕನ್ ಚೆನ್ನಾಗಿ ಬೆಂದ್ಕೊಬೇಕು. ನೀಟಾಗಿ ಎಣ್ಣೆ ಬಿಟ್ಕೊಂಡು ಬಂದಿದೆ, ನೋಡ್ತಾ ಇರ್ಬೋದು ನೀವು. ಈಗ ನಾವು ನೀರು ಆ್ಯಡ್ ಮಾಡ್ಕೊಳ್ಳೋಣ, ಮಸಾಲೆ ನೀರು. ಇವಾಗ ನಾನು ಮಿಕ್ಸಿ ಜಾರಲ್ಲೇ ಸ್ವಲ್ಪ ನೀರಿತ್ತು, ಆ ನೀರನ್ನೇ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಾನು ತೋರಿಸ್ತಾ ಇರೋದು ಇಲ್ಲಿ 1.5 ಲೋಟ ಅಕ್ಕಿ ಹಾಕ್ಕೊತಾ ಇದ್ದೀನಿ ಅರ್ಧ ಕೆಜಿ ಚಿಕನ್ಗೆ. ನೋಡ್ತಾ ಇರ್ಬೋದು, ಮಸಾಲೆ ನೀರು 1 ಲೋಟ ಹಾಕ್ಕೊತಾ ಇದ್ದೀನಿ. ಟೋಟಲ್ ನಾನು ಇಲ್ಲಿ 3 ಲೋಟ ನೀರು ಹಾಕ್ಕೊತಾ ಇದ್ದೀನಿ. 1.5 ಲೋಟಕ್ಕೆ 3 ಲೋಟ ನೀರು ಹಾಕ್ಕೊತಾ ಇದ್ದೀನಿ. ಆಲ್ರೆಡಿ ನಾನು ಅಕ್ಕಿನ ನೆನೆಸಿಟ್ಟಿರೋದ್ರಿಂದ ನಾನು ಕರೆಕ್ಟಾಗಿ ಅಳತೆ ಪ್ರಕಾರನೇ ನೀರು ಹಾಕ್ಕೊತಾ ಇದ್ದೀನಿ. ಜಾಸ್ತಿನೂ ಹಾಕ್ಕೊತಾ ಇಲ್ಲ, ಕಡಿಮೆನೂ ಹಾಕ್ಕೊತಾ ಇಲ್ಲ. ತುಂಬಾ ಜಾಸ್ತಿ ಹಾಕೊಂಡ್ರೆ ಏನಾಗುತ್ತೆ, ತುಂಬಾ ಮೆತ್ತಗಾಗ್ಬಿಡುತ್ತೆ, ಬಿರಿಯಾನಿ ಫೀಲ್ ಕೊಡಲ್ಲ. ಅದು ಉದುರುದ್ರಾಗಿರ್ಬೇಕು ಅಂದ್ರೆ ಅಕ್ಕಿನ ಒಂದು ಅರ್ಧ ಗಂಟೆ ಮುಂಚೆನೆ ನೆನೆ ಹಾಕಿ ಬಿಟ್ಬಿಡಿ, ತೊಳೆದು ವಾಶ್ ಮಾಡಿ. ನಾನು ಇಲ್ಲಿ ಒಗ್ಗರಣೆಗೆ ಹಾಕೋಕ್ಕಿಂತ ಮುಂಚೆನೆ ಅಕ್ಕಿನ ತೊಳೆದು ವಾಶ್ ಮಾಡಿ ಇಟ್ಕೊಂಡಿದ್ದೆ. ಅದನ್ನ ಒಂದು 10 ರಿಂದ 15 ನಿಮಿಷ ನೆನ್ಸ್ಕೊಂಡಿದ್ದೀನಿ. ಈಗ ನೀರು ಮಳ್ತಾ ಇದೆ. ಈಗ ಅಕ್ಕಿನ ಆ್ಯಡ್ ಮಾಡ್ಕೊಳ್ಳೋಣ ನಾವು. ನೀರ್ ಮಳ್ಳದ್ಮೇಲೆನೆ ಹಾಕೊಬೇಕು, ಇಲ್ಲ ಅಂತಂದ್ರೆ ಅಕ್ಕಿ ಅಷ್ಟು ಚೆನ್ನಾಗಿ ಉದ್ರಾಗಿ ಬರಲ್ಲ ಬಿರಿಯಾನಿಲಿ. ಅದರಿಂದ ನೀರ್ ಮಳ್ಳದ್ಮೇಲೆ ಇವಾಗ ಅಕ್ಕಿನ ಆ್ಯಡ್ ಮಾಡ್ಕೊಳ್ಳೋಣ. ಅಕ್ಕಿನ ಆ್ಯಡ್ ಮಾಡ್ಕೊಂಡಾದ್ಮೇಲೆ ಏನ್ ಮಾಡ್ಬೇಕು, ನಾವು ಅಕ್ಕಿಗೆ ಮಾತ್ರ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಬೇಕು, ಜಾಸ್ತಿ ಹಾಕೊಳಕ್ ಹೋಗ್ಬೇಡಿ. ಈಗ ಆಲ್ರೆಡಿ ನಾವು ಮಸಾಲೆಗೆ ಹಾಕೊಂಡಿದೀವಿ ಚಿಕನ್ ಬೆಂದ್ಕೊಳಕ್ಕೆ. ಈಗ ನೋಡ್ಕೊಂಡು ಹಾಕೊಳ್ಳಿ ಉಪ್ಪನ್ನ ನೀವು.
ಲಿಡ್ನ ಕ್ಲೋಸ್ ಮಾಡಿ. ಅದು ಒಂದು 2ರಿಂದ 3 ನಿಮಿಷ ಮಳ್ಕೊಳ್ಳಿ. ಅದು ಮಳ್ಳಾದ್ಮೇಲೆ ಲಿಡ್ನ ಕ್ಲೋಸ್ ಮಾಡ್ಕೊಳ್ಳಿ. ಲಿಡ್ನ ಕ್ಲೋಸ್ ಮಾಡಿ ನಾನು 1 ವಿಸಿಲ್ ತಗೊಂಡಿದ್ದೀನಿ. ಯಾಕಂದ್ರೆ ಈಗ ಆಲ್ರೆಡಿ ಅಕ್ಕಿನ ನೆನೆ ಹಾಕಿದ್ವಿ ಅಲ್ವಾ, ಚಿಕನ್ನ ಸ್ವಲ್ಪ ಬೇಯಿಸ್ಕೊಂಡಿದ್ವಿ ಫಸ್ಟೇನೆ. ಅದರಿಂದ ಒಂದು ಕೂಗಿಸ್ಕೊಂಡ್ರೆ ಸಾಕು. ನೀವು ನೋಡ್ಕೊಂಡು ಮಾಡ್ಕೊಳ್ಳಿ. ನಾನಿಲ್ಲಿ ಒಂದೇ ವಿಸಿಲ್ ತಗೊಂಡಿರೋದು. 1 ವಿಸಿಲ್ ತಗೊಂಡಾದ್ಮೇಲೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬರುತ್ತೆ ಅಂತಂದ್ರೆ. ಆಕ್ಚುಲಿ ಬಿರಿಯಾನಿ ಇಷ್ಟ ಪಡದೇ ಇರೋರು ಇಷ್ಟಪಡ್ತಾರೆ. ಕುಕ್ಕರಲ್ಲಿ ಬೇಗ ಆಗುತ್ತಲ್ಲ, ಒಂದು 30 ಎಲ್ಲ ರೆಡಿ ಮಾಡ್ಕೊಂಡು ಮಾಡ್ತೀವಿ ಅಂದ್ರೆ ಒಂದು 30 ಮಿನಿಟ್ಸ್ ಒಳಗಡೆ ಮಾಡ್ಕೊಂಡ್ಬಿಡ್ಬೋದು ಬಿರಿಯಾನಿನ. ಈಗ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಮಸಾಲೆ ಎಲ್ಲ ಹೊಂದ್ಕೊಂಡಿದೆ ಅಂತ. ನೀಟಾಗಿ ಒಂದ್ಸರಿ ತಿರುಗಿಸ್ಕೊಂಡು ಹಾಕೊಳ್ಳೋಣ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಬಿರಿಯಾನಿ, ಚಿಕನ್ ಬಿರಿಯಾನಿ. ಚಿಕನ್ ಬಿರಿಯಾನಿಗೆ ಚಿಕನ್ ಫ್ರೈ ಇದ್ಬಿಟ್ರಂತೂ ಒಳ್ಳೆ ಕಾಂಬಿನೇಷನು. ನೋಡ್ತಾ ಇರೋದು ಪೀಸ್ ಎಲ್ಲ ಎಷ್ಟು ಸಾಫ್ಟ್ ಆಗಿ ಬೆಂದೋಗಿದೆ ಅಂತ, ಜ್ಯೂಸಿಯಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೊಸ ವಿಡಿಯೋ ಜೊತೆ ಸಿಗೋಣ. ಬಾಯ್.